ದೇವರು ನಮಗೆ ಏನಂತ ಹೇಳ್ತಾನಂದ್ರೆ, ನನ್ನನ್ನು ಜ್ಞಾಪಿಸ್ಕೊರಿ, ನನ್ನನ್ನು ಗುರ್ತು ಮಾಡ್ಕೊರಿ ಅಂತ ಹೇಳ್ತಾನ. ನಾನು ಜ್ಞಾಪಿಸ್ಕೊಳೋದಂದ್ರೆ ಏನಂತ ಅರ್ಥ ಮಾಡ್ಕೊಂತೀವಿ ಅಂದ್ರೆ, ನಾವು ಜಸ್ಟ್ ಸುಮ್ಮನೆ ಆಯ್ತು ನಾವು ಪ್ರೇಯರ್ ಮಾಡ್ತಾ ಇದೀವಿ, ದೇವ್ರಿಗೆ ಜ್ಞಾಪಿಸ್ಕೊಂತೀವಿ. ನಾವೆಲ್ಲರೂ ಕುತ್ಕೊಂಡು ಆರಾಧಿಸ್ತಾ ಇದೀವಲ್ಲ, ನಾವು ದೇವ್ರಿಗೆ ಜ್ಞಾಪಿಸ್ಕೊಂತೀವಿ. ನಾವು ಬೈಬಲ್ ಧ್ಯಾನ ಮಾಡ್ತಾ ಇದೀವಿ, ವಾಕ್ಯ ಕೇಳ್ತಾ ಇದೀವಿ, ನಾವು ದೇವ್ರಿಗೆ ಜ್ಞಾಪಿಸ್ಕೊಂತಿದ್ವಿ ಅಂತಾನೆ ಅನ್ಕೊಂತಿದೀವಿ. ಆದ್ರೆ ದೇವ್ರ ಏನಂತ ಹೇಳ್ತಾನಂದ್ರೆ, ನಾನು ನಿಮ್ನ ಹೆಂಗ್ ನಡ್ಸ್ಕೊಂತ ಬಂದೀನಿ, ನಿಮ್ಮ ಕಷ್ಟಗಳಲ್ಲಿ, ನಿಮ್ಮೊಂದು ಆ ಒಂದು ಬಾಧೆಗಳಲ್ಲಿ ಹೆಂಗ್ ನಡ್ಸ್ಕೊಂತ ಬಂದಿನ ಅದನ್ನ ನೀವು ಜ್ಞಾಪಕ ಮಾಡ್ಕೋರಿ ಅಂತ ಹೇಳ್ತಾನೆ. ಇವಾಗ ನಮ್ಮ ಜೀವಿತಗಳು ಹೆಂಗಿದ್ವು, ನಾವು ಸಣ್ಣವರಿದ್ದಾಗ ಕಷ್ಟ ಇತ್ತು, ಹೌದಾ? ಭಯಂಕರವಾದ ಕಷ್ಟ. ಆ ಮಾರ್ಗದಲ್ಲಿ ನಾವು ನಡ್ಕೊಂತ ಬಂದಾಗ ದೇವ್ರು ನಮ್ಮ ಜೊತೆ ಇದ್ದು ಕಾಪಾಡ್ಕೊಂತ 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 ಕಾಪಾಡ್ಕೊಂತಾನೆ ಬಂದನ. ಅದನ್ನ ಮರಿಬಾರ್ದು ನಾವು. ಸಂದರ್ಭದಲ್ಲಿ ದೇವ್ರು ನಮ್ಮನ್ನು ಕಾಪಾಡ್ಕೊಂಡ್ ಬಂದ, ಎಂಥದ್ದ ಕಷ್ಟ ಸಮಯದಲ್ಲಿ ದೇವ್ರು ನಮಗೆ ಸಹಾಯ ತಂದು ನಮ್ಮನ್ನ ತನ್ನ ಮಾರ್ಗದಲ್ಲಿ ನಡೆಸ್ಕೊಂತ ನಮ್ಮನ್ನು ಬಂದ ಅನ್ನೋ ವಿಷಯದಲ್ಲಿ ನಾವು ಜ್ಞಾಪಕ ಮಾಡ್ಕೊಂತ ಬರಬೇಕು. ಅದು ನಿತ್ಯವೂ ನಾವು ಜ್ಞಾಪಕ ಮಾಡ್ಕೊಂತಿರ್ಬೇಕು. ಅದೇ ರೀತಿಯಲ್ಲಿ ನಾವು ಅನೇಕ ರೀತಿಯಲ್ಲಿ ಎಂತೆಂಥ ಮಾರ್ಗದಲ್ಲಿ ಹೋಗಿ ಎಂತೆಂಥ ಆಕ್ಸಿಡೆಂಟ್ಗಳಾಗಿ ಎಂತೆಂಥ ಸಂದರ್ಭದಲ್ಲಿ ದೇವ್ರು ನಮ್ಮನ್ನು ಕಾಪಾಡ್ಕೊಂಬ, ಹೌದಾ ಇಲ್ಲ? ಅವನು ಕೂಡ ನಾವು ಗುರುತು ಮಾಡ್ಕೋಬೇಕು, ಮರಿಬಾರದು. ಆದ್ರೆ ನಮ್ದು ಮೇನ್ ಪ್ರಾಬ್ಲಮ್ ಏನಂದ್ರೆ, ಮನುಷ್ಯಂದು ಸ್ವಭಾವ ಏನಂದ್ರೆ ಮರಿತೀವಿ. ಒಂದಿನ ಕೂಡ ಅಲ್ಲ, ಅದು ಅಟ್ಲೀಸ್ಟ್ ಇವತ್ತು ಗುರ್ತು ಮಾಡ್ಕೊಂಡಿದ್ದು ನಾಳೆವರೆಗನ ಗೊತ್ತಿರ್ತದೆ. ಅದು ಇಲ್ಲ, ಈ ಸೆಕೆಂಡ್ ಇವಾಗ ಪ್ರೇಯರ್ ಮುಗಿಸ್ಕೊಂಡು ನಾವು ಹೋಗಿ ಬಂದ್ರು ಕೂಡ ನೆಕ್ಸ್ಟ್ ಸೆಕೆಂಡ್ ಏನ್ ದೇವ್ರು ಹೇಳೋಣ ಆ ಮಾತುಗಳು ಗೊತ್ತಿರೋದಿಲ್ಲ, ಹೌದಾ ಇಲ್ಲ? ಯಾಕಂದ್ರೆ ನಾವು ಹೃದಯದಲ್ಲಿ ಏನ್ ತುಂಬ್ಕೊಂಡಿರ್ತೀವಿ ಅಂದ್ರೆ, ನಾನಾ ರಕವಾದ ಚದಾರಗಳೆಲ್ಲ ತುಂಬ್ಕೊಂಡಿರ್ತೀವಿ. ದೇವ್ರೇನ್ ಹೇಳ್ತಾನ, ಅವನ್ನೆಲ್ಲದ ಎದಕ್ ನೀವು ತುಂಬಿಸ್ಕೊಂತಿದಿ? ನಾನು ನಿಮ್ನ ಹೆಂಗ್ ಕರ್ಕೊಂಬಂದಿನೋ, ಎಷ್ಟು ಕಷ್ಟಲಿದ್ದ, ಎಂತ ಒಂದು ಸಂದರ್ಭದಲ್ಲಿದ್ದ, ಹಾವುಗಳು ಚೋಳುಗಳ ಮಧ್ಯದಲ್ಲಿ ಭಯಂಕರವಾದ ಪರಿಸ್ಥಿತಿಲಿದ್ದ, ಈ ಭಯಂಕರವಾದ ಘೋರ ಅರಣ್ಯಲಿದ್ದ ನಾನು ನಿಮ್ನ ಹೆಂಗ್ ಕರ್ಕೊಂಬಂದಿನ ಅನ್ನೋದು ನೀವು ಜ್ಞಾಪಕ ಮಾಡ್ಕೋರಿ. ಆ ನನ್ನ ಮಾತುಗಳು ನಿಮ್ಮ ಹೃದಯದಲ್ಲಿ ಇಟ್ಕೋರ ಅಂತ ಹೇಳ್ತಾ. ಆದ್ರೆ ನಾವೇನ್ ಇಟ್ಕೊಂತಿದೀವಿ? ಯಾವ್ದಾದ್ರ ಬಗ್ಗೆ ಚಿಂತೆ ಮಾಡ್ತೀವಿ, ಯಾವ್ದಾದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ, ಯಾವ್ದಾದ್ರ ಬಗ್ಗೆ ನಮ್ಮ ಭವಿಷ್ಯದ ಬಗ್ಗೆ ನಾವು ಆಲೋಚನೆ. ದೇವ್ರಂದ್ರೆ ನಾಳೆ ಚಿಂತೆ ನಿನಗೆ ಎದಕ್ಕ? ಇವತ್ತು ಸಾಕು, ನೀನ್ ಏನ್ ಜ್ಞಾಪಕ ಮಾಡ್ಕಂತ ಹೇಳ್ತಾನ. ನಾನು ಮಾಡ್ರ ಮೇಲೆ ನೀನ್ ಗುರುತು ಮಾಡ್ಕ ಅಂತ ಹೇಳ್ತಾನೆ. ಭವಿಷ್ಯದ ಬಗ್ಗೆ ನಿನಗೆ ಎದಕ್ಕ? ಅವಾಗೇ ಕಾಪಾಡ್ಕೊಂಡ್ ಬಂದಿನಿ, ಮುಂದೆ ಕೂಡ ಕಾಪಾಡ್ತೀನಲ್ಲ. ಈ ಅಪವಾದಿ ದಾಡಿ ಎಲ್ಲೇ ಮಾಡ್ತಾನೆ ಗೊತ್ತಾ? ನಮ್ಮ ಹೃದಯಕ್ಕೆ ದಾಡಿ ಮಾಡ್ತಾನೆ. ನಮ್ಮ ಮಾನಸಿಕವಾಗಿ ಅವ್ನು ಹೊಡಿಬೇಕಂತ ಪ್ರಯತ್ನ ಪಡ್ತಾನೆ, ಅಲ್ಲೇ ಅವ್ನು ಅಟ್ಯಾಕ್ ಮಾಡ್ತಾನೆ. ಎದಕ್ಕ? ದೇವ್ರು ಮಾಡಿರೋ ಮೇಲೆ ನಾವು ಮರಿಬೇಕು. ಪ್ರಾರ್ಥನೆ ಮಾಡ್ತಾ ಇದೀವಿ, ಎಲ್ಲಾ ರೀತಿಯಲ್ಲಿ ಸಾಹಸದಲ್ಲಿ ಇದೀವಿ, ಆದ್ರೆ ದೇವ್ರ ಮೇಲೆ ಫೋಕಸ್ ಇಲ್ಲ, ಆ ದೇವ್ರ ಮೇಲೆ ದೃಷ್ಟಿ ಇಲ್ಲ, ಆ ದೇವ್ರು ಮಾಡಿರೋ ಮೇಲ್ಗಳ ಮೇಲೆ ದೃಷ್ಟಿ ಇಲ್ಲ, ದೇವ್ರು ನಮ್ಮನ್ನ ಹೆಂಗ್ ಕಾಪಾಡ್ಕೊಂಡ್ ಬಂದನ ಮೇಲೆ ದೃಷ್ಟಿ ಇಲ್ಲ. ಎಂತ ಪ್ರಾಣ ಅಪಾಯದ ನಮ್ಮನ್ನು ತಪ್ಪಿಸೋಣ ದೃಷ್ಟಿ ನಮಗಿಲ್ಲ, ಆ ವಿಶ್ವಾಸ ನಮ್ಮಲ್ಲಿ ಬರ್ತಿಲ್ಲ. ಅದು ಎದಕ್ ಬರ್ತಿಲ್ಲ ಅಂದ್ರೆ, ನನ್ನ ಮಾತುಗಳು ನಿಮ್ಮ ಹೃದಯದಲ್ಲಿ ಇಟ್ಕೊಂಡಿಲ್ಲ ನೀವು. ನನ್ನ ಮಾತುಗಳು ನಿಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ರೆ ಅವ್ ನಿಮ್ಗೆ ಗುರ್ತು ಬರ್ತವ. ಫಸ್ಟ್ ಏನಂತ ಹೇಳ್ತಾನ, ನಿಮ್ಮ ಹೃದಯಗಳಲ್ಲಿ ನನ್ನ ಮಾತುಗಳು ಇಟ್ಕೋರಿ ಅಂದ್ರೆ ಯಾರಿಗೆ ಹೇಳ್ತಾನ? ಸೆಲ್ಫ್ ನಮಗೆ ಹೇಳ್ತಾನ, ವ್ಯಕ್ತಿಗತವಾಗಿ ಹೇಳ್ತಾನ. ಫಸ್ಟ್ ನಾವು ವ್ಯಕ್ತಿಗತವಾಗಿ ರೆಡಿ ಆಗ್ಬೇಕು, ವ್ಯಕ್ತಿಗತವಾಗಿ ನಾವು ಸಿದ್ಧರಾಗಬೇಕು, ವ್ಯಕ್ತಿಗತವಾಗಿ ನಾವು ದೇವರಿಗೆ ಹತ್ರ ಆಗ್ಬೇಕು, ವ್ಯಕ್ತಿಗತವಾಗಿ ನಾವು ದೇವರಿಗೆ ಸನ್ನಿಹಿತರ ಆಗ್ಬೇಕು. ನಮ್ಮ ಆಲೋಚನೆ ಹೆಂಗಿರ್ತವೆ ಗೊತ್ತಾ? ನಾವು ವ್ಯಕ್ತಿಗತವಾಗಿ ರೆಡಿ ಆಗೋದಿಲ್ಲ, ಆದ್ರೆ ಪ್ರಪಂಚಕ್ಕೆಲ್ಲ ಹೋಗಿ ನಾವು ಬೋಧಿಸ್ಬೇಕಂತೇಳಿ ನಾವು ಆಲೋಚನೆ ಮಾಡ್ತೀವಿ. ನಾವೇನೋ ದೇವ್ರ ಸಲುವಾಗಿ ಏನೋ ಮಾಡ್ಬೇಕು, ದೇವ್ರ ಸಲುವಾಗಿ ಏನೋ ಸಾಧಿಸ್ಬೇಕಂತ ಹೇಳಿ ಅನ್ಕೊಂತೀವಿ. ಅರೆ ಫಸ್ಟ್ ನಾವೇ ದೇವ್ರಿಗೆ ಕನೆಕ್ಟ್ ಆಗಿಲ್ಲ, ಫಸ್ಟ್ ನಾವೇ ದೇವ್ರಿಗೆ ಸನ್ನಿಹಿತರ ಆಗಿಲ್ಲ, ಫಸ್ಟ್ ನಾವೇ ದೇವರಿಗೆ ಹತ್ರ ಆಗಿಲ್ಲ, ನಾವೇ ದೇವ್ರ ಮಾತುಗಳನ್ನ ನಾವು ಹೃದಯದಲ್ಲಿ ಇಟ್ಕೊಂಡಿಲ್ಲ. ಇನ್ನೊಬ್ಬರ ಹೃದಯಗಳಾಗ ನಾವು ದೇವರು ಮಾತುಗಳು ಇಡ್ಬೇಕಂತ ಹೋದ್ರೆ ಅದು ಎಷ್ಟು ವ್ಯರ್ಥವಾದ ಕೆಲಸ ಅಂತ ಹೇಳಿ, ಹೌದಾ ಇಲ್ಲ? ಫಸ್ಟ್ ನಮ್ಮನ್ನ ನಾವು ಸಿದ್ಧಪಡ್ಕೋಬೇಕು, ನಮ್ಮನ್ನು ನಾವು ಸಿದ್ಧರಾಗಬೇಕು. ಅರ್ಥ ಆಯ್ತಾ? ಫಸ್ಟ್ ಸೆಲ್ಫ್. ಅದಕ್ಕೆ ಹೇಳ್ತಾನೆ, ಫಸ್ಟ್ ನೀವು ನನಗೆ ಕನೆಕ್ಟ್ ಆಗ್ರಿ, ನೀವು ನನಗೆ ಹತ್ರ ಬರ್ರಿ, ನಿಮ್ಮ ಹೃದಯಗಳು ನನಗೆ ಕೊಡ್ರಿ, ನನ್ನ ಮಾತು ನಿಮ್ಮ ಹೃದಯದಲ್ಲಿ ಇಟ್ಕೋರಿ, ಅದ್ರ ಪ್ರಕಾರ ನೀವು ಜೀವಿಸ್ರಿ. ನಾನು ಏನೇನ್ ಮಾಡ್ಕೊಂಬಂದಿನಿ, ಹೆಂಗ ನಿಮ್ಗೆ ಕಾಪಾಡ್ಕೊಂಡ್ ಬಂದಿನಿ, ಅದನ್ನ ನೀವು ಜ್ಞಾಪಕ ಮಾಡ್ಕೋರಿ. ಆ ಜ್ಞಾಪಕ ಮಾಡ್ಕೊಂಡಿದ್ದು ನೀವು ಜ್ಞಾಪಕ ಮಾಡ್ಕೊಂಡು ನನಗೆ ಸನ್ನಿಹಿತರಾಗಿ ನನ್ನ ಮಾತು ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಅವನ್ನ ಏನ್ ಮಾಡ್ಬೇಕು? ನೆಕ್ಸ್ಟು ನಿನ್ನ ಫ್ಯಾಮಿಲಿಗೆ ಬೋಧಿಸ್ಬೇಕು, ನಿನ್ನ ಮಕ್ಕಳಿಗೆ ಬೋಧಿಸ್ಬೇಕು, ನಿನ್ನ ಮಕ್ಕಳಿಗೆ ಹೇಳಬೇಕು. ಏನಂತ? ದೇವ್ರ ಮಾತುಗಳು, ದೇವ್ರು ಮಾಡಿರೋ ಕಾರ್ಯಗಳು, ಇಷ್ಟು ವರ್ಷ ನಮ್ಮನ್ನ ಹೆಂಗ ದೇವ್ರು ಕಾಪಾಡ್ಕೊಂಬಂದ ಅನ್ನೋ ವಿಷಯಗಳು, ಇವನ್ನೆಲ್ಲದನ್ನ ಮಕ್ಕಳಿಗೆ ಬೋಧಿಸ್ಬೇಕಂತ. ಯಾವಾಗ ಬೋಧಿಸ್ಬೇಕಪ್ಪ ಮಕ್ಕಳಿಗೆ ಅಂದ್ರೆ, ಹಗಲು ರಾತ್ರಿ ಜ್ಞಾಪಕ ಮಾಡಬೇಕು, ಅವ್ರ ಹೃದಯಗಳಾಗ ತುಂಬಿಸ್ಬೇಕು.
ನಾವೇನ್ ಮಾಡ್ತಿದೀವಿ, ನಮ್ಮನ್ನು ನಾವು ಸಿದ್ಧ ಮಾಡ್ಕೊಂತಿಲ್ಲ, ಕುಟುಂಬನೂ ಸಿದ್ಧ ಮಾಡ್ತಿಲ್ಲ. ದೇವ್ರು ಮಾಡಿರೋ ಕಾರ್ಯಗಳು ಮಕ್ಕಳಿಗೂ ಹಗಲು ರಾತ್ರಿ ಏನ್ ಗೊತ್ತಾ, ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಗೊತ್ತಾ, ರಾತ್ರಿ ಮಕ್ಕಳುವಾಗ ದೊಡ್ಡವರು ಮಲ್ಕನುವಾಗ ಕಥೆಗಳು ಹೇಳಿ ಮಲಸ್ತಿದ್ರು. ಎದಕ್ಕಂದ್ರೆ ಅವ್ರ ಹೃದಯಗಳಾಗ ಅವು ಒಳ್ಳೆ ಬೋಧನೆಗಳು ಅವು ಬೀಳ್ಬೇಕು. ಆ ಕಥೆಗಳಾಗ ಒಂದು ಉನ್ನತವಾದ ಸತ್ಯ ಇರ್ತದೆ ನಮ್ಮದು. ಈ ರೀತಿಯಾಗಿ ಹಿಂಗಿರ್ಬೇಕು, ಈ ರೀತಿಯಾಗಿ ಒಂದು ಒಳ್ಳೆ ಕಾರ್ಯಗಳ ಬಗ್ಗೆ ಹೇಳಿ ಬೋಧಿಸಿ ಮನಸ್ಸಿದ್ರು. ಎದಕ್ಕಂದ್ರೆ ಆ ಮನಸ್ಸಿನಾಗ ಮಕ್ಕಳಿಗೆ ಅವು ತುಂಬಬೇಕು, ಒಳ್ಳೆ ತತ್ವಗಳು ಕಲಿಬೇಕು. ಫಸ್ಟ್ ನಮ್ಮನ್ನ ನಾವು ಸಿದ್ಧ ಆಗ್ಬೇಕು, ನಾವು ದೇವರಿಗೆ ಕನೆಕ್ಟ್ ಆಗ್ಬೇಕು. ಕನೆಕ್ಟ್ ಆಗ್ಬೇಕಂದ್ರೆ ಏನು, ನಾವು ಕನೆಕ್ಟ್ ಆಗಿವ ಅಂತಲ್ಲ, ಫೋಕಸ್ ಮಾಡಬೇಕು. ದೇವರಿಗೆ ನಾವು ನಿಜವಾಗಿ ಕನೆಕ್ಟ್ ಆಗಿವ, ನಾವು ಆತನ್ನು ಮಾಡಿರೋ ಮೇಲುಗಳೆಲ್ಲ ನಾವು ದಿನ ಗುರ್ತು ಮಾಡ್ಕೊಂತಿದೀವ, ಮರಿತಿದೀವ, ಇಲ್ಲ ಯಾವ್ದ್ರ ಬಗ್ಗೆನೋ ನಾವು ಹೃದಯಗಳಾಗ ಏನೋ ತುಂಬಿಸ್ಕೊಂಡಿವ, ಇನ್ನ ಏನೋ ಭವಿಷ್ಯದ ಬಗ್ಗೆ ನಾವು ಆಲೋಚನೆ ಮಾಡ್ತಿದ್ವ, ಇನ್ನೊಂದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಿದ್ವ. ನೀವು ಚೇಳುಗಳ ಮಧ್ಯದಲ್ಲಿ, ಹಾವುಗಳ ಮಧ್ಯದಲ್ಲಿ, ಇಂತಹ ಪರಿಸ್ಥಿತಿನ ಎಲ್ಲಾ ಮಧ್ಯದಲ್ಲಿ ನಿಮ್ಮನ್ನು ಕಾಪಾಡ್ಕೊಂಡ್ ಬಂದಿನಲ್ಲ, ಅವನ್ನೆಲ್ಲ ನಿಮ್ ಹೃದಯದಲ್ಲಿ ಫಸ್ಟ್ ನೀವ್ ಇಟ್ಕೋಬೇಕು. ನೀವು ನನಗೆ ಸನ್ನಿಹಿತರ ಆಗ್ಬೇಕು. ಆಮೇಲೆ ಅವನ್ನ ನಿಮ್ಮ ಮಕ್ಕಳಿಗೆ ಬೋಧಿಸ್ಬೇಕು, ಹೇಳಬೇಕು. ಫಸ್ಟ್ ಸೆಲ್ಫ್, ಆಮೇಲೆ ಫ್ಯಾಮಿಲಿ ಮತ್ತೆ ಚಿಲ್ಡ್ರನ್, ಆಮೇಲೆ ರಿಲೇಷನ್. ದೇವರು ಮಾಡಿರೋ ಮೇಲೂ ಕೂಡ ರಿಲೇಷನ್ಸ್ ಹೇಳಬೇಕು. ನಾವೇನ್ ಮಾಡ್ತೀವಿ ಗೊತ್ತಾ, ರಿಲೇಷನ್ಸ್ಗೆ ಹೇಳ್ತೀವಿ, ಮಕ್ಕಳಿಗೂ ಹೇಳ್ತೀವಿ, ನಾವು ಕಟ್ಗೆನದೇ ನಾವು ದೇವ್ರಿಗೆ ಸನ್ನಿಹಿತರಾಗದೆ ಬಿಡ್ತೀವಿ. ಅಲ್ಲಿ ಅಪವಾದಿ ದಾಡಿ ಮಾಡೋದು. ಅಪವಾದ ಎಲ್ಲಿ ದಾಡಿ ಮಾಡ್ತಾನೆ ಗೊತ್ತಾ, ರಿಲೇಷನ್ಸ್ಗೆ ಹೇಳ್ತೀವಿ ದೇವ್ರ ಬಗ್ಗೆ, ಹೌದಾ? ಮಕ್ಕಳಿಗೆ ಹೇಳಂದ್ರೆ ಹೇಳ್ತೀವಿ, ಆದ್ರೆ ನಮ್ಮವರೆಗೆ ಬಂದಾಗ ಅದನ್ನ ನಾವು ಪಾಡಿಸೋದಿಲ್ಲ. ನಮ್ಮ ಪಾಡಿಸ್ದಿಲ್ದಂಗ ಮಾಡ್ತಾನ ಅಪವಾದಿ, ಅಲ್ಲಿ ಹೊಡಿತಾನ ದಾಡಿ. ಅದಕ್ಕೆ ಅದನ್ನೇ ಬರೆಸ್ತಾನ ದೇವ್ರು. ಫಸ್ಟ್ ನಿಮ್ಮ ಹೃದಯನ ಆಳುಗಳ ಮೇಲೆ ನೀವು ಹೃದಯನಲ್ಲಿ ಬರ್ಕೋಬೇಕು, ಅವನ್ನ ನೀವು ಜ್ಞಾಪಕ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಮಕ್ಕಳಿಗೆ ಬೋಧಿಸ್ಬೇಕು, ಫ್ಯಾಮಿಲಿಗೆ ಬೋಧಿಸ್ಬೇಕು. ಆಮೇಲೆ ನಿಮ್ಮ ರಿಲೇಷನ್ಸ್ಗೆ ನೀವು ಹೇಳಬೇಕು. ಅಂದ್ರೆ ನಮ್ಮನ್ನ ನಾವು ದೇವ್ರು ಮಾಡಿರೋ ಮೇಲುಗಳು ಕೂಡ ಹೆಂಗ ಅರ್ಥ ಮಾಡ್ಕೋಬೇಕಪ್ಪ, ನಾವು ಮಾಡೋದ್ರ ಅಂದ್ರೆ ಅನೇಕ ರೀತಿಯಲ್ಲಿ ಮಾಡೋಣ. ಅದಕ್ಕಿಂತ ಹೆಚ್ಚಿದಾಗ ಇನ್ನೊಂದು ಮಾಡೋಣ ದೇವ್ರು ನಮ್ಗೆ ಏನ್ ಗೊತ್ತಾ, ನಮ್ಮ ರಕ್ಷಣೆದಲ್ಲಿ ನಡೆಸೋದು. ಆಮೇಲೆ ಅಲ್ಲೆಲ್ಲೂಯ. ದೇವ್ರು ನಮ್ಮನ್ನ ಹೆಂಗ್ ರಕ್ಷಣೆದಲ್ಲಿ ನಡೆಸೋಣ ಅನ್ನೋದು ನಾವು ಗುರುತು ಮಾಡ್ಕೋಬೇಕು. ಎಲ್ಲಿದ್ದ ಸುವಾರ್ತೆ ಬಂದೈತೆ ನಮಗೆ, ಆ ಸುವಾರ್ತೆ ನಮ್ ಕಿವಿಯ ಕೇಳ್ಬೇಕನ್ನೋಂತ ಆಸಕ್ತಿ ದೇವ್ರು ನಮಗೆ ಹೆಂಗ್ ಹುಟ್ಟಿಸ್ದ, ಹೆಂಗ ನಮ್ಮನ್ನ ದೇವ್ರು ದರ್ಶಿಸ್ದ, ರಕ್ಷಣಾ ಕಾರ್ಯ ನಮ್ಮ ಜೀವನದಲ್ಲಿ ಹೆಂಗ್ ಮಾಡ್ದ ಗುರ್ತು ಮಾಡ್ಕೋಬೇಕು ನಾವು. ಅದಕ್ಕೆ ಹೇಳ್ತೇನೆ, ನನ್ನ ರೊಟ್ಟಿ ನನ್ನ ದ್ರಾಕ್ಷಿನ ನೀವು ತಗೊಂಡು ಹೋಗಲ್ಲ, ನನ್ನ ನೀವು ಗುರ್ತು ಮಾಡ್ಕೋಬೇಕು, ಮರಿಬಾರ್ದು ಅದನ್ನ. ರಕ್ಷಣಾ ಕಾರ್ಯ ನಮ್ಮ ಜೀವನದಲ್ಲಿ ಹೆಂಗ್ ಬಂತು, ಸರ್ವೋನ್ನತನಾದ ದೇವರು ಮಾನವನಾಗಿ ಬಂದು ತನ್ನ ಪ್ರಾಣವನ್ನು ನಮ್ಮ ಸಲುವಾಗಿ ಚಿಂತಿಸಿ ಆ ರಕ್ಷಣಾ ಸ್ವಾರ್ಥ ನಮ್ಮ ಒಂದು ಜೀವಿತದಲ್ಲಿ ಬರ್ಬೇಕಂದ್ರೆ, ಆತನ ರಕ್ಷಣಾ ಪ್ರಣಾಳಿಕದಲ್ಲಿ ನಾವಿದೀವಂದ್ರೆ ನಾವೆಷ್ಟು ಧನ್ಯರು. ಆ ರಕ್ಷಣಾ ಸ್ವಾರ್ಥ ನಮ್ಮ ಹತ್ರ ಬಂದೈತಂದ್ರೆ, ನಮ್ಮವರೆಗೆ ಬಂದೈತಂದ್ರೆ, ನಮ್ಮನ್ನ ಹುಡ್ಕಂತ ಬಂದೈತಂದ್ರೆ ಆತನ ಮಾಡಿದ ರಕ್ಷಣಾ ಕಾರ್ಯ ನಾವು ಗುರ್ತ ಮಾಡ್ಕೊಂತಿದ್ವಿ. ಏನೇನ್ ಗುರ್ತು ಮಾಡ್ಕೊಂತಿದ್ವಿ ನಾವು ದಿನ. ಇವಾಗ ಹೇಳ್ರಿ, ನಾವು ದೇವರಿಗೆ ಕನೆಕ್ಟ್ ಆಗಿವ, ಎಷ್ಟು ಮಟ್ಟಿಗೆ ನಾವು ಕನೆಕ್ಟ್ ಆಗಿವಿ, ಎಷ್ಟು ಮಟ್ಟಿಗೆ ನಾವು ದೂರ ಆಗಿವಿ. ಅದೇ ನಾವು ಹೆಂಗ್ ಭ್ರಮೆನಲ್ಲಿ ಬದುಕ್ತಾ ಇದೀವಿ ಅಂದ್ರೆ, ಅಪವಾದ ಹೆಂಗ ಮೋಸ ಮಾಡ್ತಾನಂದ್ರೆ, ಅಪವಾದ ಹೆಂಗ್ ಭ್ರಮ ಪಡಿಸ್ತಾನಂದ್ರೆ, ನಾವು ದೇವ್ರಿಗೆ ಕನೆಕ್ಟ್ ಆಗಿವಿ ಅನ್ನಂಗೆ ಇದೀವಿ, ನಾವು ದೇವ್ರಿಗೆ ಸನ್ನಿಹಿತರ ಆಯ್ದಂಗೆ ಇದೀವಿ. ಆದ್ರೂ ನಾವು ಸನ್ನಿಹಿತರಿಲ್ಲ. ಯಾಕಂದ್ರೆ ಫೋಕಸ್ ಮಾಡ್ತಿಲ್ಲ, ನಾವು ಗುರ್ತು ಮಾಡ್ಕೊಂತಿಲ್ಲ, ದೇವ್ರು ಮಾಡಿರೋ ಮೇಲೂ ಗುರ್ತು ಮಾಡ್ಕೊಂತಿಲ್ಲ, ದೇವ್ರ ಹೆಂಗ ನಮ್ಮನ್ನ ಕಾಪಾಡ್ಕೊಂಡ್ ಬಂದನ ಅನ್ನೋದು ನಾವು ಗುರ್ತು ಮಾಡ್ಕೊಂತಿಲ್ಲ. ಅದೇ ರೀತಿಯಲ್ಲಿ ದೇವ್ರು ನಮ್ಮನ್ನ ಹೆಂಗ ರಕ್ಷಣಾ ಸ್ವಾರ್ಥ ನಮ್ಮ ಹತ್ರ ಹೆಂಗ್ ತಂದನ, ನಮ್ಮನ್ನ ಹೆಂಗ ಈ ಲೋಕಲಿದ್ದ ನಮ್ಮನ್ನ ಬಿಡಿಸಿ ತನ್ನ ಒಂದು ನಿತ್ಯ ರಾಜ್ಯಕ್ಕೆ ನಮ್ಮನ್ನ ಹೆಂಗ ಬಾಧ್ಯರಾಗಿ ಮಾಡ್ಯಾನ, ಆ ರಕ್ಷಣಾ ಕಾರ್ಯ ಕೂಡ ನಾವು ಗುರುತು ಮಾಡ್ಕೊಂತಿದ್ವಿ ನಾವು ಡೈಲಿ. ಅಂದ್ರೆ ಅಪವಾದಿ ದಾಡಿ ಏನಂದ್ರೆ, ನಾವು ದೇವ್ರನ್ನ ಗುರ್ತು ಮಾಡ್ಕೋಬಾರ್ದು, ದೇವ್ರನ್ನ ಕನೆಕ್ಟ್ ಆಗ್ಬಾರ್ದು. ಅವ್ನು ಹೆಂಗ್ ದಾಡಿ ಮಾಡ್ತಾನಂದ್ರೆ, ನೀನ್ ದೇವ್ರಿಗೆ ಕನೆಕ್ಟೇ ಆಗೇ ಅಲ್ಲ, ನಾನು ದೇವ್ರಿಗೆ ಕನೆಕ್ಟೇ ಇದೀನಲ್ಲ, ನಾನು ದೇವ್ರಿಗೆ ಸನ್ನಿಹಿತರಾಗೇ ಇದೀನಲ್ಲ, ನಾನು ಪ್ರಾರ್ಥನೆ ಮಾಡ್ತಾನೆ ಇದೀನಲ್ಲ. ಅಂದ್ರೆ ಅವ್ನಿಗೆ ಹೆಂಗ ಕುಳಿತಿರೋದು ಹೊಡಿತಾನಂದ್ರೆ, ನಾವು ಕನೆಕ್ಟ್ ಆಗಿದೀವಿ ಅನ್ನಂಗೆ ಇರ್ತೈತೆ, ನಾವು ದೇವ್ರಿಗೆ ಸನ್ನಿಹಿತರಾದಂಗೆ ಇರ್ತೈತೆ, ಆದ್ರೆ ನಾವು ದೇವ್ರಿಗೆ ದೂರ ಆಗಿರ್ತೀವಿ.
ಆದ್ರೆ ನಾವು ದೇವರಿಗೆ ಜ್ಞಾಪಕ ಮಾಡ್ಕೊಂತಿರೋದಿಲ್ಲ. ಜ್ಞಾಪಕ ಮಾಡ್ಕೊಂಡಂಗೆ ಇರ್ತೀವಿ, ಅದ್ರ ಜ್ಞಾಪಕ ಮಾಡ್ಕೊಂತೀವಿ. ಅದೇ ಇವ್ರಿಗೆ ಹೇಳ್ತಾನೆ, ನೀವು ಜ್ಞಾಪಕ ಮಾಡ್ಕೋರಿ, ನನ್ನನ್ನು ಜ್ಞಾಪಕ ಮಾಡ್ಕೋರಿ.